ಮಾರ್ಚ್ 2023 ಬುಧವಾರದಂದು 8ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ನಡೆಯಲಿದೆ. ಸೊ ಅದಕ್ಕಾಗಿ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಂದಿದ್ದೀವಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದೆ ವಿದ್ಯಾರ್ಥಿಗಳೇ, ಇಲ್ಲಿಂದ ತುಂಬಾನೇ ಕ್ವಶನ್ಸ್ಗಳು ಬರ್ತವೆ. ಇದಾದ ನಂತರ ಇನ್ನೊಂದು ವಿಡಿಯೋ ಹಾಕ್ತಾ ಇದ್ದೀವಿ. ಯಾವ ಪಾಠದಲ್ಲಿ ಯಾವೆಲ್ಲ ಕ್ವಶನ್ಸ್ಗಳು ಮೋಸ್ಟ್ ಆಗಿ ಬರ್ಬೋದು ಆ ವಿಡಿಯೋವನ್ನು ಸಹಿತ ತಪ್ಪದೆ ನೋಡಬೇಕು. ಖಂಡಿತವಾಗಿ ನಿಮ್ಮ ಸ್ಕೋರ್ ಆಗ್ತದೆ, ನೀವು ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ತೀರಿ ಅಂತ ಹೇಳ್ತಾ ಸೊ ಶುರು ಮಾಡೋಣ ವಿದ್ಯಾರ್ಥಿಗಳೇ. ಹಿಂದಿ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ 3 ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಸೊ ಇದೇ ಗಣಿತ, ವಿಜ್ಞಾನ, SSL ಕೂಡ ಹಿಂಗೆ ನಾವು ಕ್ವಶನ್ ಆನ್ಸರ್ಗಳನ್ನ ಹಾಕ್ತಾ ಹೋಗ್ತೀವಿ. ತಾವೆಲ್ಲರೂ ಕೂಡ ಮಸ್ಟ್ ಅಂಡ್ ಶುಡ್ ನೋಡಬೇಕು, ಲೈಕ್ ಶೇರ್ಗಳನ್ನು ಮಾಡಬೇಕಂತ ಹೇಳ್ತಾ ನೋಡೋಣ ಕಂಪ್ಲೀಟ್ ಆಗಿ ಮಲ್ಟಿಪಲ್ ಚಾಯ್ಸ್ ಮತ್ತು ಡಿಸ್ಕ್ರಿಪ್ಟಿವ್ ಕ್ವಶನ್ ಪೇಪರ್ ಕೀ ಆನ್ಸರ್ಸ್ ಏನು ಅಂತ. ಪುಷ್ಪಕ ಸಮಾನಾರ್ಥಕ ಶಬ್ದ ಅಂತ ಕೇಳಿದ್ದಾರೆ. ಸೊ ತಮಗೆ ಗೊತ್ತೇ ಇದೆ ವಿದ್ಯಾರ್ಥಿಗಳೇ. ಸೊ ಪುಷ್ಪದ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಸಿ ಫೂಲ್ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಪ್ರಶ್ನೆ 2, ಪಿತಾ ಕಾ ಸ್ತ್ರೀಲಿಂಗ ರೂಪ ಅಂತ ಕೇಳಿದ್ದಾರೆ. ಸೊ ಪಿತಾ ಏನಾಗ್ತದಪ್ಪ ಅಂದ್ರೆ ಡಿ ಮಾತಾ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ, ಆಂಖೆ ಶಬ್ದಕ ಅನ್ಯವಚನ ಅಂತ ಕೇಳಿದ್ದಾರೆ. ಆಂಖೆ ಇರೋದು ಬಹುವಚನದಲ್ಲಿದೆ ವಿದ್ಯಾರ್ಥಿಗಳೇ. ಇದರ ಅನ್ಯವಚನ ಎಸ್ ವಚನ ಪರಿವರ್ತನೆ ಮಾಡಿದಾಗ ಆಂಕ ಹೇ ಅಂತಕ್ಕಂಥದ್ದು ಬಿ ಆಪ್ಷನ್ ರೈಟ್ ಆನ್ಸರ್ ಆಗ್ತದೆ. ಮುಂದಿನ ಪ್ರಶ್ನೆ, ತಾಜ್ ಮಹಲ್ ಬಹುತ್ ಸುಂದರ್ ಹೇ ಅಂತ ಇದೆ. ಸೊ ತಾಜ್ ಮಹಲ್ ಅಂತಕ್ಕಂಥ ಶಬ್ದ ವ್ಯಾಕರಣದ ದೃಷ್ಟಿಯಿಂದ ಏನಾಗ್ತದೆ ಅಂತ ಕೇಳಿದ್ದಾರೆ. ಅದು ಸಂಜ್ಞಾ ಅಂತಕ್ಕಂಥದ್ದಾಗ್ತದೆ, ಅದು ಸ್ಥಾನವನ್ನು ಸೂಚಿಸ್ತದೆ. ಎಸ್. ಮುಂದಿನ ಪ್ರಶ್ನೆ, ನಿಮ್ನ ಮೇಸೆ ಸಂಜ್ಞಾ ಶಬ್ದ ಹೇ ಅಂತ ಕೇಳಿದ್ದಾರೆ. ಇವುಗಳಲ್ಲಿ ಯಾವುದು ನಾಮಪದ ಅಂತ ಕೊಟ್ಟಿದ್ದಾರೆ. ಸೊ ಭಾರತ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಒಂದು ಸಂಜ್ಞಾ ಶಬ್ದ. ಆಪ್ಷನ್ ಬಿ ಭಾರತ್ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಬೇಕು. ಪ್ರಶ್ನೆ 6, ಮಚಲ ಮಚಲ ಕರ್ ಇಟಲಾತಿ ಪೂಂಚ ಹಿಲಾತಿ ಚಲಿ ಪತಂಗ ಪದ್ಯಾಂಶ ಮೇ ಪ್ರಯುಕ್ತ ದ್ವಿರುಕ್ತಿ ಶಬ್ದ ಹೇ ಅಂತ ಕೇಳಿದ್ದಾರೆ. ದ್ವಿ ಅಂದ್ರೆ 2, ಉಕ್ತಿ ಅಂದ್ರೆ ಮಾತು. ಒಂದೇ 2 ಸಾರಿ ಬಂದದ್ದು ಯಾವುದಪ್ಪ ಅಂದ್ರೆ ಮಚಲ ಮಚಲ್ ಅಂತಕ್ಕಂಥದ್ದು. ಅದೆಲ್ಲಿದೆ? ಡಿ ದಲ್ಲಿದೆ. ಸೊ 6th ಅಲ್ಲಿರ್ತಕ್ಕಂಥದ್ದು ಡಿ ಆಪ್ಷನ್ ಮಚಲ ಮಚಲ್ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆ 7, ಸುನನಾ ಶಬ್ದಕ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಹೇ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಸುನಾನಾ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ 7th ದಲ್ಲಿ ಸಿ ಆಪ್ಷನ್. ಮುಂದಿನ ಪ್ರಶ್ನೆ, ನಿಮ್ನಲಿಖಿತ ಮೇಸೆ ಶುದ್ಧ ವಾಕ್ಯ ಹೇ ಅಂತ ಕೇಳಿದರೆ. ಕೊಟ್ಟ 4 ಆಯ್ಕೆಗಳಲ್ಲಿ ಯಾವ ವಾಕ್ಯ ವ್ಯಾಕರಣಿಕ ದೃಷ್ಟಿಯಿಂದ ತುಂಬಾನೇ ಶುದ್ಧವಾಗಿದೆ ಅಂತ ಕೇಳಿದ್ದಾರೆ. ಸೊ ಬರೀಬಹುದು ಎಸ್ ರಾಮು ಕಿ ಮಾ ಶಿಕ್ಷಿಕಾ ಹೇ ಅಂತಕ್ಕಂಥದ್ದು ಹೇಳ್ತೀವಿ. ಆಪ್ಷನ್ ಬಿ ಅಂತಕ್ಕಂಥದ್ದು ತುಂಬಾನೇ ಸರಿಯಾಗಿರ್ತಕ್ಕಂಥ ಉತ್ತರ ಅದ. ಮುಂದಿನ ಪ್ರಶ್ನೆ, ಎಸ್ ಪಂಜಾಬ್ ಮೇ ಮನಾಯೆ ಜಾನೆ ವಾಲಾ ಪ್ರಮುಖ ತ್ಯೋಹಾರ್ ಅಂತ ಕೇಳಿದ್ದಾರೆ. ಸೊ ಪಂಜಾಬ್ನಲ್ಲಿ ಯಾವುದು ಆಚರಿಸ್ತೀವಿ? ಆಪ್ಷನ್ ಡಿ ಬೈಸಾಖಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಕೇರಳದಲ್ಲಿ ವಿಶ್ವ ಆಚರಿಸ್ತೀವಿ. ಎಸ್. ಇಮ್ ಡ್ಯಾಶ್ ರಿಕ್ತ ಸ್ಥಾನ ಮೇ ಆನೆ ವಾಲಾ ಹೇ, ಇದು ಇಮ್ಲಿ ಅಂತಕ್ಕಂಥದ್ದು ಆಗ್ತದೆ. ಸೊ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಬೇಕು. ಮುಂದಿನ ಪ್ರಶ್ನೆ, ಎಸ್ ನಿಮ್ನಲಿಖಿತ ಮೇ ಸಹಿ ವರ್ತನಿ ವಾಲಾ ಶಬ್ದ ಹೇ ಅಂತ ಕೇಳಿದರೆ. ಸರಿಯಾದ ವರ್ತನಿ ಯಾವುದಿತ್ತು ಅಂದ್ರೆ ಮುಸ್ಕಾನ್ ಹೇ ಅಂತಕ್ಕಂಥದ್ದು 11ರಲ್ಲಿ ಬಿ ಆಪ್ಷನ್ ಏನಾಗ್ತದೆ ಸರಿಯಾಗಿರ್ತಕ್ಕಂಥದ್ದೇ ಅದ. 12ನೇ ಪ್ರಶ್ನೆಗೆ ಹೋಗೋಣ. ಬುರಾ ಶಬ್ದಕ ವಿಲೋಮ ರೂಪ ಅಂತ ಕೇಳಿದ್ದಾರೆ. ಸೊ ಬುರಾ ಈ ಶಬ್ದದ ವಿರುದ್ಧಾರ್ಥಕ ಪದ ಏನಪ್ಪ ಅಂದ್ರೆ ಅಚ್ಚಾ ಬುರಾ ಅಂತ ಆಗ್ತದೆ. ಸೊ ಡಿ ಆಪ್ಷನ್ ಏನಾಗ್ತದೆ ಅಚ್ಚಾ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಎಸ್. ಮುಂದಿನ ಪ್ರಶ್ನೆ, ಆಗ್ ಬಬುಲಾ ಹೋನಾ ಅಂತ ಇದೆ. ಆಗ್ ಬಬುಲಾ ಹೋನಾ ಅಂತಂದ್ರೆ ಎಸ್ ಬೆಂಕಿ ಏನಂತಾರಪ್ಪ ಅಂದ್ರೆ ಉಗಿಯೋದು ಅಥವಾ ಬೆಂಕಿ ಆಗೋದು ಅಂತ ಕರೀತಾರೆ. ಕ್ರೋಧಿತನಾಗುವ ಅಂತ ಕರೀತಾರೆ. ಸೊ ಕ್ರೋಧಿತ್ ಹೋನಾ ಅಂತಕ್ಕಂಥದ್ದು ಅದರ ಏನಾಗ್ತದಪ್ಪ ಅಂದ್ರೆ ಮುಹಾವರೆಯ ಅರ್ಥ ಆಗ್ತದೆ. ಕೆಂಡಾಮಂಡಲವಾಗುವಂತ ಕನ್ನಡದಲ್ಲಿ ಹೇಳ್ತಾರೆ. 14ರಲ್ಲಿ ನಿಮ್ನಲಿಖಿತ ಮೇಸೆ ಭಾವವಾಚಕ ಸಂಜ್ಞಾ ಶಬ್ದ ಹೇ ಅಂತ ಕೇಳಿದರೆ. ವೀರತ ಅಂತಕ್ಕಂಥದ್ದು ಏನಿದೆ ವಿದ್ಯಾರ್ಥಿಗಳೇ, ಅದು ಭಾವವಾಚಕ ಸಂಜ್ಞಾ ಶಬ್ದ ಇದೆ. ಮುಂದಿನ ಪ್ರಶ್ನೆ, ಮೇರೆ ಘರ್ ಕೆ ಸಾಮ್ನೆ ನೀಮ್ ಕಾ ಪೇಡ್ ಹೇ ಅಂತ ಕೇಳಿದರೆ. ಅದರ ಕನ್ನಡ ಅನುವಾದ ಏನಾಗ್ತದಪ್ಪ ಅಂದ್ರೆ ನಮ್ಮ ಮನೆಯ ಮುಂದೆ ಬೇವಿನ ಮರ ಇದೆ ಅಂತಕ್ಕಂಥ ವಾಕ್ಯ ಸರಿಯಾಗಿರ್ತಕ್ಕಂಥದ್ದು ಆಗ್ತದ. ನನ್ನ ಮನೆಯ ಮುಂದೆ ಬೇವಿನ ಮರ ಇದೆ. ನೀಮ್ ಅಂದ್ರೆ ಬೇವು, ಆಮ್ ಅಂದ್ರೆ ಮಾವು. ಸೊ 15 ಸಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗಬೇಕು. ಮುಂದಿನ ಪ್ರಶ್ನೆ, ಎಸ್ ಚಿತ್ರ ದೇಖಕರ್ ಉಚಿತ ಶಬ್ದ ಸೇ ವಾಕ್ಯ ಪೂರ್ಣ ಕೀಜಿದೆ. ಸೀಮಾ ಪರ್ ಹಮಾರೆ ದೇಶ್ ಕಿ ರಕ್ಷಾ ಕರ್ನೆ ವಾಲಾ ಸೈನಿಕ ಹೇ ಅಂತಕ್ಕಂಥದ್ದು ಆಗ್ತದೆ. ಸೊ ಡಿ ಆಪ್ಷನ್ ಸೈನಿಕ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಚೂಹೆನೆ ಜಾಲ್ ಕಾಟ ದಿಯಾ ಇದೆ. ವಾಕ್ಯ ಮೇ ಪ್ರಯುಕ್ತ ಕಾರಕ ಕೇಳಿದ್ದಾರೆ. ನೇ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಕರ್ತ ಕಾರಕ ಅಂತೀವಿ. ಸೊ 17ರಲ್ಲಿ ಇರ್ತಕ್ಕಂಥದ್ದು ಸೊ ಕರ್ತ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, 2 ಅಕ್ಟೋಬರ್ ಕೋ ಹಮ್ ಮಾನ್ತೆ ಹೇ ಅಂತ ಇದೆ. ಮನಾತೆ ಹೇ ಆಗಬೇಕು. ಅದು ಗಾಂಧಿ ಜಯಂತಿ ಅಂತಕ್ಕಂಥದ್ದು ಆಪ್ಷನ್ ಆದ. ಸೊ ಬಿ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಪಾನಿ ವಾರಿ ಬಾದಲ್ ಜಲ್ ಅಂತ ಇದೆ. ಇದರಲ್ಲಿ ಬೇಮೇಲ್ ಶಬ್ದ ಯಾವುದಂತ ಕೇಳಿದ್ದಾರೆ. ಸೊ ಬಾದಲ್ ಅಂತಕ್ಕಂಥದ್ದು ಆಗ್ತದೆ.
ಸೊ ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬಾದಲ್. ಮುಂದಿನ ಪ್ರಶ್ನೆ, संजू और राजू कक्षा में एक साथ बैठकर पढ़ाई करते थे ಅಂತಕ್ಕಂಥದ್ದು ಆಗಬೇಕು. ಸೊ 20ರಲ್ಲಿ ಬಿ ಆಪ್ಷನ್ ಏನಾಗದ ಪಢಾಯಿ ಕರ್ತೈತಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಇನ್ನು 21ರಲ್ಲಿ ನೋಡೋಣ, ಒಂದು ಪ್ಯಾಸೇಜ್ ಇದೆ. ಪ್ಯಾಸೇಜಲ್ಲಿ ಕರೆಕ್ಟಾಗಿರ್ತಕ್ಕಂಥ ಫಾರ್ಮ್ಗಳನ್ನು ತುಂಬಬೇಕು. मेरा घर कलबुर्गी में है, मेरा घर का रंग एस गुलाबी है, मेरे घर में 2 बिल्लियाँ है और एक देसी गाय भी है ಅಂತಕ್ಕಂಥದ್ದು ಆಗಬೇಕು. ಸೊ ಇಷ್ಟು ಶಬ್ದಗಳನ್ನು ತುಂಬಬೇಕು. ಫಸ್ಟ್ ಕಲಬುರ್ಗಿ, ಗುಲಾಬಿ, ಬಿಲ್ಲಿಯ, ಆಮೇಲೆ ಗಾಯ್ ಅಂತ ಹಾಕಿ ತುಂಬಬೇಕು. ಮುಂದಿನ ಪ್ರಶ್ನೆ, ಈ ಗದ್ಯಾಂಶ ಇತ್ತು. ಈ ಗದ್ಯಾಂಶವನ್ನು ರಕ್ಷಾಬಂಧನ ಬಗ್ಗೆ ಓದಿ ಪ್ರಶ್ನೆಗೆ ಉತ್ತರ ಬರೀಬೇಕಿತ್ತು. ಫಸ್ಟ್ ಕ್ವಶನ್ ಇದೆ, ರಕ್ಷಾಬಂಧನ್ त्योहार के लिए कौन प्रतीक्षा करती रहती है ಅಂತ ಇದೆ. ಉತ್ತರ ನೋಡೋದಾದ್ರೆ ರಕ್ಷಾಬಂಧನ್ त्योहार के लिए सारी बहनें प्रतीक्षा करती रहती है ಅಂತಕ್ಕಂಥದ್ದು ಆಗಬೇಕು. ಎರಡನೇ ಪ್ರಶ್ನೆ, रक्षाबंधन त्योहार का आगमन कब होता है ಅಂತ ಕೇಳಿದ್ದಾರೆ. ಉತ್ತರ ಇದೆ, रक्षाबंधन त्योहार का आगमन सावन की पूर्णिमा का शुभ अवसर पर होता है ಅಂತಕ್ಕಂಥದ್ದು ಬರೀಬೇಕು. ಮುಂದಿನ ಪ್ರಶ್ನೆ, ಗಿನತಿ ಇದೆ. ಸೊ 1ರಿಂದ 10ರವರೆಗೆ ಗಿನತಿಗಳನ್ನು ಬರೀತಕ್ಕಂಥದ್ದಿದೆ. ಸೊ ನೋಡೋಣ, ಮೋಸ್ಟ್ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಇದೆ. 1 2 3 4 5 6 7 8 9 10 ಈ 1ನೇ ಲೈನಲ್ಲಿ ಇರ್ತಕ್ಕಂಥ ದೇವನಾಗರಿ ಅಂಕಿಗಳನ್ನು ಸಹಿತ ತಮಗೆ ಬರೀಲಿಕ್ಕೆ ಬರಬೇಕು. ಇನ್ನು ಇಲ್ಲಿ 2 ಸಾಲುಗಳಿದ್ದಾವೆ. 2 ಸಾಲದ ಭಾವಾರ್ಥಗಳನ್ನು ಬರಲಿಕ್ಕೆ ಕೇಳಿದ್ರು. ಮಾಹಿ ಪಹಲಿ ಗುರು ಹೇ ಮೇರಿ ಗರ್ ಹಿ ಪಹಲಾ ಗುರುಕುಲ ಹೇ. ಅದನ್ನು ಹೇಗೆ ಬರೀಬಹುದು ಅಂತಂದರೆ, इस पंक्ति में माँ की महत्ता और प्यार को समझाया गया है. माँ ही हमारी पहली गुरु है, हमारे घर ही पहला गुरुकुल कहा जाता है ಅಂತಕ್ಕಂಥದ್ದು. ಸೊ ಇಷ್ಟು ಭಾವಾರ್ಥ ಬರೆದರೂ ಕೂಡ 2 ಅಂಕ ನಿಮಗೆ ಕೊಡ್ತಾರೆ. ಮುಂದಿನ ಪ್ರಶ್ನೆ, ಇಲ್ಲಿ ದಿನಚರ್ಯ ಇದೆ, ಡೈಲಿ ರೂಟೀನ್ ಅದ, ಅದನ್ನು ಕ್ರಮಾನುಸಾರವಾಗಿ ಬರಿಬೇಕು. ಸೊ ಏನಾಗ್ತದ, ಮೈ ಸುಬಹ ಸವೇರೆ 6 बजे उठता हूँ ಫಸ್ಟ್ ಬರಿಬೇಕು. ಎರಡನೇದು, सुबह 9:30 से शाम 4:30 तक पाठशाला जाता हूँ. शाम में पाठशाला से लौटकर आता हूँ और रात में 10 बजे खाना खाकर सोता हूँ ಅಂತಕ್ಕಂಥದ್ದು ಆಗಬೇಕು. ಸೊ ಉತ್ತರದಲ್ಲಿರ್ತಕ್ಕಂಥದ್ದು ಫಸ್ಟ್ ಇ ಆ ಅ. ಸೊ ಈ ಥರ ತಾವೇನು ಮಾಡಬೇಕು, ವಾಕ್ಯಗಳನ್ನು ಜೋಡಿಸಿ ಅವುಗಳನ್ನು ಕ್ರಮಬದ್ಧವಾಗಿ ಬರಿಬೇಕಿತ್ತು. 26ರಲ್ಲಿ ಕೊರೋನಾ ಬಗ್ಗೆ 5ರಿಂದ 6 ವಾಕ್ಯಗಳಲ್ಲಿ ಬರಲಿಕ್ಕೆ ಹೇಳಿದ್ದಾರೆ. ಸೊ ನೋಡೋಣ, कोरोना एक सांक्रामिक महामारी है. पहले यह चीन में पता लगा. बड़े बूढ़ों से लेकर छोटे बच्चे भी इस महामारी से ग्रस्त हो गए. खांसी, बुखार और सर्दी इसके लक्षण हैं. कोरोना के खिलाफ टीकाकरण सभी स्वास्थ्य केंद्रों में मुफ्त में उपलब्ध है. सामाजिक अंतर ही बचने का प्रमुख मार्ग ಅಂತಿರಬೇಕು. ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಮನೆ, ಶಾಲೆ, ಓಕೆ, ಗೆಳೆಯ, ಈ ತರನಾಗಿರ್ತಕ್ಕಂಥದ್ದನ್ನು ಬರಬಹುದು ವಾಕ್ಯಗಳನ್ನು. ಸೊ ನೋಡ್ಕೊಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಈ ಶಬ್ದಗಳನ್ನು ವ್ಯಕ್ತಿವಾಚಕ, ಜಾತಿವಾಚಕ, ಭಾವವಾಚಕದಲ್ಲಿ ತಾವು ಏನು ಮಾಡಬೇಕಾಗಿತ್ತು, ವರ್ಗೀಕರಣವನ್ನು ಮಾಡಿ ಬೇರೆ ಬೇರೆಯಾಗಿ ಬರಿಬೇಕಿತ್ತು. ಪ್ರಶ್ನೆ ನೋಡ್ಕೊಡ್ರಿ, ಇಲ್ಲಿ ಹಿಡಿದು ಇಲ್ಲಿ ತಕ್ಕ ಶಬ್ದಗಳನ್ನೇ ಇದ್ದಾವೆ, ನಾನು ನಿಮಗೆ ತೋರಿಸ್ತೀನಿ. ವ್ಯಕ್ತಿವಾಚಕದಲ್ಲಿ ಯಾವಿದಾವ ಅಂತಂದರೆ ಅಮರ ಕರ್ನಾಟಕ, ಸಚಿನ್ ಖುರಾನ್. ಜಾತಿವಾಚಕದಲ್ಲಿ ಪರ್ವತ್, ಕಿತಾಬ್, ಪ್ರಾಣಿ. ಭಾವವಾಚಕದಲ್ಲಿ ಬಚ್ಪನ್, ದೋಸ್ತಿ, ವೀರತಾ, ಬುರಾಯಿ ಇವೆಲ್ಲ ಏನಾಗಬೇಕಾಗಿತ್ತು. ಸೊ ನಾಮಪದದ ಪ್ರಕಾರಕ್ಕನುಗುಣವಾಗಿ ವರ್ಗೀಕರಣ ಮಾಡಬೇಕಿತ್ತು. लास्ट प्रश्न ಇದೆ, अपने भाई के शादी में भाग लेने के कारण 3 दिन की छुट्टी के लिए प्रधानाध्यापक को पत्र लिखिए. ಸಹೋದರನ ಮದುವೆಯಲ್ಲಿ ಭಾಗವಹಿಸುವ ಕಾರಣವನ್ನು ಕೊಟ್ಟು 3 ದಿನಗಳ ರಜೆಯನ್ನು ಬೇಡಿ. ಸೊ ಮುಖ್ಯೋಪಾಧ್ಯಾಯರಿಗೆ ಒಂದು ಪತ್ರ ಬರೀರಿ ಅಂತ ಏನು ಮಾಡಿದಾರಪ್ಪ ಅಂದರೆ ಕೊಟ್ಟಿದ್ದಾರೆ. ಹಾಗಾದರೆ ವಿದ್ಯಾರ್ಥಿಗಳೇ, ಸೊ ಉತ್ತರ ನೋಡಬೇಕಾದ್ರೆ ನಾವೇನು ಮಾಡಬೇಕು, ಫಸ್ಟ್ ನಮಗೆ ಗೊತ್ತಾಗಬೇಕು, ಭಾಯ್ಕೆ ಶಾದಿ ಇದೆ, 3 ದಿನ ಇದೆ, ಪ್ರಧಾನಾಧ್ಯಾಪಕ ಇದೆ. ಉತ್ತರ ಬರಬೇಕಾದ್ರೆ ಫಸ್ಟ್ ಡೇಟ್ದಿಂದ ಸ್ಟಾರ್ಟ್ ಮಾಡಬೇಕು. ಡೇಟ್ ಹಾಕ್ರಿ, ಆಮೇಲೆ ಪ್ರೇಷಕ್ ಬರೀರಿ. ಸೊ ಪ್ರೇಷಕಲ್ಲಿ ನಿಮ್ಮ ಹೆಸರು, ತರಗತಿ, ಶಾಲೆ ಹೆಸರು, ಸೇವಾ ಮೇ ಮುಖ್ಯ ಪ್ರಧಾನಾಧ್ಯಾಪಕ, ಶಾಲೆ ಹೆಸರು, ಇಲ್ಲಿ ಆದರಣೀಯ ಮಹೋದಯ ಅಂತ ಬರೀರಿ. ದೆನ್ ವಿಷಯ 3 दिन की छुट्टी की ಪ್ರಾರ್ಥನೆ ಹೇತು ಅಂತ ಬರೆದ ಈ ಪ್ಯಾರಾಗ್ರಾಫನ್ನು ತಾವೇನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಆಮೇಲೆ ಲಾಸ್ಟ್ ಇಲ್ಲಿ ಮಧ್ಯದಲ್ಲಿ ಕಡೆಗೆ ಧನ್ಯವಾದ ಸಹಿತ ಭವದಿ ಅಂತ ಬರೆದ. ಸೊ ಕೆಳಗಡೆ ಈ ಕಡೆ ನಿಮ್ಮ ಹೆಸರು, ಈ ಕಡೆ ಅಭಿಭಾವಕ್ಕೆ ಹಸ್ತಾಕ್ಷರ ಅಂತ ಬರೆದ್ರೆ ಸೊ ಲೆಟರ್ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. 4 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಇಷ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ವಶನ್ ಪೇಪರನ್ನು ತೋರಿಸಿದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಗಳನ್ನು ಹಾಕ್ತಾನೆ ಹೋಗ್ತೀವಿ. ಸೊ ತಪ್ಪದೆ ನೋಡಿ, ವಿಡಿಯೋ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಬಾಯ್.